ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ಸರಣಿಯ 8ನೇ ವಿಷಯಕ್ಕೆ ಎಲ್ಲರಿಗೂ ಸ್ವಾಗತ. ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಎಲ್ಲರಿಗೂ ಇದು ಒಂದು ತುಂಬಾ ಪ್ರಮುಖವಾದ ಚರ್ಚೆ. ನಮಸ್ಕಾರ. ಇತ್ತೀಚೆಗೆ ಎಲ್ಲರ ಬಾಯಲ್ಲೂ 7.4% ಅನ್ನೋ ಒಂದು ನಂಬರ್ ಓಡಾಡ್ತಿದೆ. ಭಾರತದ ಜಿಡಿಪಿ ಬೆಳವಣಿಗೆಯ ದರ ಅಂತ ಕೇಳಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ದೇಶ ಮುಂದೋಗ್ತಿದೆ ಅನ್ನೋ ಒಂದು ಭಾವನೆ ಬರುತ್ತೆ. ಖಂಡಿತ. ಆ ಸಂಖ್ಯೆ ಒಂದು ರೀತಿ ಆಶಾದಾಯಕವಾಗಿದೆ. ಆದ್ರೆ ಇದು ನಿಜವಾದ ಶಕ್ತಿಯ ಸಂಕೇತವೇ ಅಥವಾ ಕೇವಲ ಮೇಲ್ನೋಟಕ್ಕೆ ಕಾಣುವ ಹೊಳಪೆ? ಇದೊಂದು ಅತ್ಯುತ್ತಮ ಪ್ರಶ್ನೆ. ಯಾವುದೇ ಒಂದು ಸಂಖ್ಯೆಯನ್ನ ನಾವು ಹಾಗೇ ಒಪ್ಕೊಳ್ಬಾರದು. ಅದರ ಹಿಂದಿನ ಕಥೆ ಏನು, ಅದರ ಪದರಗಳನ್ನ ಬಿಡಿಸಿ ನೋಡಿದಾಗ ಮಾತ್ರ ನೈಜ ಚಿತ್ರಣ ಸಿಗೋದು. ಅದನ್ನೇ ಮಾಡೋಣ ಬನ್ನಿ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಈ 7.4% ಸಂಖ್ಯೆಯ ಆಳಕ್ಕಿಳಿದು ಅದರ ಹಿಂದಿರುವ ನಿಜವಾದ ಕಥೆ, ಅವಕಾಶಗಳು ಮತ್ತು ಎದುರಾಗಬಹುದಾದ ಅಪಾಯಗಳನ್ನ ಒಟ್ಟಿಗೆ ನೋಡೋಣ. ಸರಿ. ನಮ್ಮ ಮುಂದಿರುವ ಮೂಲಗಳ ಪ್ರಕಾರ 2025-26ನೇ ಆರ್ಥಿಕ ವರ್ಷಕ್ಕೆ ಭಾರತದ ನೈಜ ಜಿಡಿಪಿ 7.4% ರಷ್ಟು ಬೆಳೆಯುತ್ತೆ ಅಂತ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಅಂದ್ರೆ ಮೊದಲ ಮುಂಗಡ ಅಂದಾಜುಗಳು ಹೇಳ್ತವೆ. ಹೌದು. ಆದ್ರೆ ಅದೇ ವರದಿಯಲ್ಲಿ ನಾಮಮಾತ್ರದ ಜಿಡಿಪಿ 8% ರಷ್ಟು ಬೆಳೆಯುತ್ತೆ ಅಂತಾನೂ ಇದೆ. ಒಂದ್ ನಿಮಿಷ, ನಾನಿಲ್ಲಿ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದೇನೆ. 7.4% ಅಂತ ಒಂದೆಡೆ ಹೇಳ್ತಾರೆ, 8% ಅಂತ ಇನ್ನೊಂದೆಡೆ. ಎರಡೂ ಒಂದೇ ವರ್ಷಕ್ಕೆ, ಒಂದೇ ಆರ್ಥಿಕತೆಗೆ. ಇದು ಹೇಗೆ ಸಾಧ್ಯ? ಯಾವುದನ್ನ ನಾವು ನಂಬಬೇಕು? ನಿಮ್ಮ ಗೊಂದಲ ಸಹಜ. ಆಕ್ಚುಲಿ ಇದೇ ಹೆಚ್ಚಿನವರಿಗೆ ಅರ್ಥವಾಗದ ವಿಷಯ. ಇದು ಆರ್ಥಿಕತೆಯ ಆರೋಗ್ಯವನ್ನ ಅಳೆಯೋ ಎರಡು ವಿಭಿನ್ನ ಕನ್ನಡಕಗಳಿದ್ದಂತೆ. ಓ ಸರಿ. ಮೊದಲನೇದು ನಾಮಮಾತ್ರದ ಜಿಡಿಪಿ ಅಥವಾ ನಾಮಿನಲ್ ಜಿಡಿಪಿ. ಇದನ್ನ ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಗಳಲ್ಲಿ ಲೆಕ್ಕ ಹಾಕ್ತಾರೆ. ಅಂದ್ರೆ ಒಂದು ವಸ್ತುವಿನ ಬೆಲೆ ಏರಿಕೆಯಾದರೆ, ಉತ್ಪಾದನೆ ಹೆಚ್ಚಾಗದಿದ್ರೂ ಈ ಜಿಡಿಪಿ ಸಂಖ್ಯೆ ಹೆಚ್ಚಾಗಿ ಕಾಣಿಸುತ್ತೆ. ಅಂದ್ರೆ ಇದರಲ್ಲಿ ಹಣದುಬ್ಬರ ಸೇರಿರುತ್ತೆ. ಎಕ್ಸಾಕ್ಟ್ಲಿ. ಇದರಲ್ಲಿ ಹಣದುಬ್ಬರದ ಅಂದ್ರೆ ಇನ್ಫ್ಲೇಷನ್ ಪ್ರಭಾವ ನೇರವಾಗಿ ಸೇರಿರುತ್ತೆ. ಓ, ಹಾಗಾದ್ರೆ ನನ್ ಬಳಿ ಕಳೆದ ವರ್ಷ 100 ರೂಪಾಯಿ ಇತ್ತು, ಈ ವರ್ಷನೂ 100 ರೂಪಾಯಿ ಇದೆ. ಆದ್ರೆ ಪೆನ್ನಿನ ಬೆಲೆ 10 ರೂಪಾಯಿಯಿಂದ 20 ರೂಪಾಯಿ ಆದ್ರೆ ನಾನು ಕೊಳ್ಳುವ ಪೆನ್ನುಗಳ ಸಂಖ್ಯೆ ಅರ್ಧದಷ್ಟಾಯ್ತು. ಆದ್ರೆ ಹಣದ ಲೆಕ್ಕದಲ್ಲಿ ಏನೂ ಬದಲಾಗಿಲ್ಲ. ಆದ್ರೆ ಹಾಗೇನಾ? ಹೆಚ್ಚು ಕಡಿಮೆ ಹಾಗೆಯೇ. ಅದಕ್ಕಾಗಿಯೇ ಸರ್ಕಾರದ ಬಜೆಟ್, ತೆರಿಗೆ ಸಂಗ್ರಹ ಇವುಗಳನ್ನೆಲ್ಲ ಲೆಕ್ಕ ಹಾಕೋಕೆ ನಾಮಮಾತ್ರದ ಜಿಡಿಪಿಯನ್ನೇ ಬಳಸ್ತಾರೆ. ಯಾಕೆ? ಯಾಕಂದ್ರೆ ಸರ್ಕಾರದ ಆದಾಯ, ಖರ್ಚು ಎಲ್ಲವೂ ಚಾಲ್ತಿ ಬೆಲೆಗಳಲ್ಲೇ ಇರುತ್ತೆ ಅಲ್ವಾ? ಹೌದು, ಸರಿ. ಆದ್ರೆ ದೇಶದ ನಿಜವಾದ ಉತ್ಪಾದನಾ ಸಾಮರ್ಥ್ಯ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಹಣದುಬ್ಬರದ ಪರಿಣಾಮವನ್ನ ತೆಗೆದುಹಾಕಿ ನೋಡ್ಬೇಕಾದ್ರೆ ನಾವು ನೈಜ ಜಿಡಿಪಿಯನ್ನು ಅಂದ್ರೆ ರಿಯಲ್ ಜಿಡಿಪಿಯನ್ನ ಹೊರಡಬೇಕು. ಇದೇ ಆ 7.4% ಅನ್ನೋ ಸಂಖ್ಯೆ. ನಿಖರವಾಗಿ ಇದನ್ನ ಒಂದು ಸ್ಥಿರ ಆಧಾರ ವರ್ಷದ ಅಂದ್ರೆ ಬೇಸ್ ಇಯರ್ ಬೆಲೆಗಳಲ್ಲಿ ಲೆಕ್ಕ ಹಾಕ್ತಾರೆ. ಪ್ರಸ್ತುತ ನಮ್ಮ ಆಧಾರ ವರ್ಷ 2011-12. 2011-12. ಹೌದು. ಅಂದ್ರೆ 2011-12ರಲ್ಲಿದ್ದ ಬೆಲೆಗಳ ಆಧಾರದ ಮೇಲೆ ಇವತ್ತಿನ ಉತ್ಪಾದನೆಯ ಮೌಲ್ಯವನ್ನ ಅಳೆಯೋದು. ಹೀಗೆ ಮಾಡೋದ್ರಿಂದ ಬೆಲೆ ಏರಿಕೆಯ ಮಾಯಾಜಾಲವನ್ನ ತೆಗೆದು ನಿಜವಾಗಿಯೂ ಎಷ್ಟು ಹೆಚ್ಚು ಸರಕು ಮತ್ತು ಸೇವೆಗಳನ್ನ ನಾವು ಉತ್ಪಾದಿಸಿದ್ದೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಓಕೆ. ಅದಕ್ಕೆ ಆರ್ಥಿಕ ಬೆಳವಣಿಗೆಯನ್ನು ಯಾವಾಗ್ಲೂ ನೈಜ ಜಿಡಿಪಿಯಲ್ಲೇ ಹೇಳೋದು. ಹೌದು, ಅರ್ಥವಾಯ್ತು. ಹಾಗಾದ್ರೆ ಈ ನಾಮಮಾತ್ರದ 8% ಮತ್ತು ನೈಜ 7.4% ನಡುವಿನ ವ್ಯತ್ಯಾಸವೇ ಹಣದುಬ್ಬರ ಅಂತಾಯ್ತು. ಹೌದು. ಈ ಎರಡರ ನಡುವಿನ ಅನುಪಾತವನ್ನು ತಾಂತ್ರಿಕವಾಗಿ ಜಿಡಿಪಿ ಡಿಫ್ಲೇಟರ್ ಅಂತ ಕರೀತಾರೆ. ಜಿಡಿಪಿ ಡಿಫ್ಲೇಟರ್. ಇದನ್ನ ಆರ್ಥಿಕತೆಯ ಫೀವರ್ ಥರ್ಮಾಮೀಟರ್ ಅಂತ ಅನ್ಕೊಳ್ಬಹುದು. ನಾಮಮಾತ್ರದ ಮತ್ತು ನೈಜ ಜಿಡಿಪಿ ನಡುವಿನ ಅಂತರ ಹೆಚ್ಚಾದಷ್ಟು ಆರ್ಥಿಕತೆಯಲ್ಲಿ ಹಣದುಬ್ಬರದ ಜ್ವರ ಹೆಚ್ಚಾಗಿದೆ ಎಂದರ್ಥ. ಒಂದು ನಿಮಿಷ, ಹಾಗಾದ್ರೆ ಇಲ್ಲಿ ವ್ಯತ್ಯಾಸ ಕೇವಲ 0.6% ಅಷ್ಟೇನಾ? 8% ಮೈನಸ್ 7.4%. ಅಂದ್ರೆ ನಮ್ಮ ಆರ್ಥಿಕತೆಯ ಜ್ವರ ತುಂಬಾ ಕಡಿಮೆ ಇದೆ ಅಂತಾನಾ? ಇದು ಆರ್ಥಿಕತೆಗೆ ಒಳ್ಳೆಯ ಸಂಕೇತವೇ ಅಥವಾ ಬೇಡಿಕೆ ಕಡಿಮೆ ಇರುವುದರ ಸೂಚನೆಯೇ? ಯಾಕೆಂದ್ರೆ ಸ್ವಲ್ಪ ಹಣದುಬ್ಬರ ಉತ್ಪಾದಕರಿಗೆ ಪ್ರೋತ್ಸಾಹ ನೀಡುತ್ತೆ ಅಂತ ಓದಿದ್ದೇವೆ. ಅತ್ಯುತ್ತಮ ವಿಶ್ಲೇಷಣೆ. ನೀವು ವಿಷಯದ ಹೃದಯಕ್ಕೆ ಕೈ ಹಾಕಿದ್ದೀರಿ. ಹೌದು, ಕೇವಲ 0.6%ನಷ್ಟು ಕಡಿಮೆ ಜಿಡಿಪಿ ಡಿಫ್ಲೇಟರ್ 2 ವಿಷಯಗಳನ್ನು ಸೂಚಿಸಬಹುದು. ಒಂದು, ಸರ್ಕಾರ ಮತ್ತು RBI ಹಣದುಬ್ಬರವನ್ನು ಯಶಸ್ವಿಯಾಗಿ ನಿಯಂತ್ರಣದಲ್ಲಿಟ್ಟಿವೆ. ಇದು ಗ್ರಾಹಕರಿಗೆ ಒಳ್ಳೆಯ ಸುದ್ದಿ. ಸರಿ.
ಆದರೆ ಮತ್ತೊಂದು ಕಡೆ ಇದು ಆರ್ಥಿಕತೆಯಲ್ಲಿ ಒಟ್ಟಾರೆ ಬೇಡಿಕೆ ಅಂದ್ರೆ ಅಗ್ರಿಗೇಟ್ ಡಿಮ್ಯಾಂಡ್ ಸ್ವಲ್ಪ ದುರ್ಬಲವಾಗಿದೆ ಎಂಬುದರ ಸೂಚನೆಯೂ ಆಗಿರಬಹುದು. ಅಂದ್ರೆ ಉತ್ಪಾದಕರಿಗೆ ತಮ್ಮ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತಿಲ್ಲ. ಇದು ದೀರ್ಘಕಾಲದಲ್ಲಿ ಹೂಡಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಸದ್ಯಕ್ಕೆ ಇದು ನಿಯಂತ್ರಿತ ಹಣದುಬ್ಬರದ ಸಂಕೇತ ಎಂದೇ ಪರಿಗಣಿಸಲಾಗುತ್ತಿದೆ. ಹಾಗಾದ್ರೆ ಈ ಸಂಖ್ಯೆಗಳನ್ನು ಬಿಡುಗಡೆ ಮಾಡುವ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಥವಾ NSO ಈ ಮೊದಲ ಮುಂಗಡ ಅಂದಾಜುಗಳನ್ನು ಹೇಗೆ ಲೆಕ್ಕ ಹಾಕುತ್ತೆ? ಇವು ಎಷ್ಟು ನಿಖರವಾಗಿರುತ್ತವೆ? ವರ್ಷದ ಕೊನೆಯಲ್ಲಿ ಈ ಸಂಖ್ಯೆಗಳು ಬದಲಾಗುವ ಸಾಧ್ಯತೆ ಇದೆಯಾ? ಖಂಡಿತ ಬದಲಾಗುವ ಸಾಧ್ಯತೆ ಇದೆ. ಮೊದಲ ಮುಂಗಡ ಅಂದಾಜು ಅನ್ನೋದು ವರ್ಷದ ಮೊದಲ 7-8 ತಿಂಗಳ ಡೇಟಾವನ್ನು ಆಧರಿಸಿ ಮಾಡಿದ ಒಂದು ಅಂದಾಜು. ಪೂರ್ತಿ ವರ್ಷದಲ್ಲ. ಇಲ್ಲ, ವರ್ಷ ಮುಗಿದ ನಂತರ ಪೂರ್ಣ ಡೇಟಾ ಲಭ್ಯವಾದಾಗ ಪರಿಷ್ಕೃತ ಅಂದಾಜುಗಳು ಬರ್ತವೆ. ಸಾಮಾನ್ಯವಾಗಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ, ಆದರೆ ಇದು ನಮಗೆ ಆರ್ಥಿಕತೆಯ ದಿಕ್ಕನ್ನು ತೋರಿಸುವ ಒಂದು ಪ್ರಮುಖ ಸೂಚಕ. ಪರೀಕ್ಷೆಯ ದೃಷ್ಟಿಯಿಂದ NSO MOSP ಅಡಿಯಲ್ಲಿ ಬರ್ತದೆ ಅನ್ನೋದು ನೆನ್ಪಿಡಬೇಕಾದ ಅಂಶ. ಸರಿ. ಹಾಗಾದ್ರೆ ಆರ್ಥಿಕತೆಯ ರಥ 7.4% ವೇಗದಲ್ಲಿ ಚಲಿಸುತ್ತಿದೆ. ಈ ರಥವನ್ನು ಎಳೆಯುತ್ತಿರುವ ಇಂಜಿನ್ ಯಾವುದು? ನಮ್ಮ ಮೂಲಗಳ ಪ್ರಕಾರ ಕುಟುಂಬ ಬಳಕೆ ವೆಚ್ಚ ಸಮೀಕ್ಷೆ ಅಂದ್ರೆ HCES ಒಂದು ದೊಡ್ಡ ಕಥೆಯನ್ನು ಹೇಳುತ್ತಿದೆ. ಹೌದು. ಹಾಗಾದ್ರೆ ಭಾರತೀಯ ಗ್ರಾಹಕರು ದೇಶದ ಆರ್ಥಿಕ ರಥವನ್ನು ಎಳೆಯುತ್ತಿದ್ದಾರೆ. ಆದ್ರೆ ಈ ರಥ ಕೇವಲ ದೇಶೀಯ ರಸ್ತೆಯಲ್ಲಿ ಓಡಿದ್ರೆ ಸಾಕಾ? ನೀವು ಸರಿಯಾದ ದಾರಿಯಲ್ಲಿ ಯೋಚಿಸುತ್ತಿದ್ದೀರಿ. ಈ 7.4% ಬೆಳವಣಿಗೆ ಹಿಂದಿನ ಅತಿದೊಡ್ಡ ಶಕ್ತಿ ಇರುವುದೇ ಇಲ್ಲಿ. ಅದು ನಮ್ಮ ದೇಶೀಯ ಬಳಕೆ ಅಂದ್ರೆ ಡೊಮೆಸ್ಟಿಕ್ ಕನ್ಸಂಪ್ಷನ್. HCES ವರದಿಯು ಈ ಶಕ್ತಿಯ ಮೂಲವನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಇಲ್ಲಿ ಎಂಗಲ್ಸ್ ನಿಯಮ, ಎಂಗಲ್ಸ್ ಲಾ ಅಂತಾರಲ್ಲ, ಆ ಒಂದು ಕ್ಲಾಸಿಕ್ ಆರ್ಥಿಕ ಸಿದ್ಧಾಂತ ನಮ್ಮ ಕಣ್ಣು ಮುಂದೆ ನಿಜವಾಗುವುದನ್ನು ನೋಡಬಹುದು. ಎಂಗೆಲ್ ನಿಯಮ ಅಂದ್ರೆ ಜನರ ಆದಾಯ ಹೆಚ್ಚಾದಂತೆ ಅವರು ಆಹಾರಕ್ಕಾಗಿ ಖರ್ಚು ಮಾಡುವ ಪ್ರಮಾಣ ಕಡಿಮೆ ಆಗುತ್ತಾ ಹೋಗ್ತದೆ. ನಿಖರವಾಗಿ ಅಂದ್ರೆ ಅವರು ಕಡಿಮೆ ತಿನ್ನುತ್ತಾರೆ ಅಂತಲ್ಲ, ಬದಲಾಗಿ ಅವರ ಒಟ್ಟು ಬಜೆಟ್ನಲ್ಲಿ ಆಹಾರದ ಪಾಲು ಚಿಕ್ಕದಾಗುತ್ತದೆ. ಸರಿತಾನೆ? ಹೌದು. ಒಬ್ಬ ವ್ಯಕ್ತಿಯ ಆದಾಯ 10,000 ಇದ್ದಾಗ ಆಹಾರಕ್ಕೆ 5,000 ಅಂದ್ರೆ 50% ಖರ್ಚು ಮಾಡ್ತಿದ್ರೆ, ಅದೇ ಆದಾಯ 1,00,000 ಆದಾಗ ಆಹಾರಕ್ಕೆ 15,000 ಅಂದ್ರೆ 15% ಖರ್ಚು ಮಾಡಬಹುದು. ಒಟ್ಟು ಖರ್ಚು ಹೆಚ್ಚಾದ್ರೂ ಅದರ ಪಾಲು ಕಡಿಮೆ ಆಯಿತು. ಅತ್ಯುತ್ತಮವಾಗಿ ವಿವರಿಸಿದ್ದೀರಿ. ನೀವು ಸರಿಯಾದ ಮುದ್ದೆಯನ್ನು ಹಿಡಿದಿದ್ದೀರಿ. ಆ ಉಳಿದ ಹಣ ಎಲ್ಲಿಗೆ ಹೋಗ್ತಿದೆ? ಬೇರೆ ವಸ್ತುಗಳಿಗೆ. ಹೌದು. HCES ವರದಿ ಹೇಳುವಂತೆ ಆ ಹಣ ಈಗ ಆಕಾಂಕ್ಷೆಯ ವೆಚ್ಚಗಳ ಅಂದ್ರೆ ಆಸ್ಪಿರೇಷನಲ್ ಸ್ಪೆಂಡಿಂಗ್ ಕಡೆಗೆ ಹರಿಯುತ್ತಿದೆ. ಜನರು ಈಗ ಬರೀ ಹೊಟ್ಟೆ ತುಂಬಿಸಿಕೊಳ್ಳುತ್ತಿಲ್ಲ, ಅವರು ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಇದು ನಿಜ. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಸಂಬಳದ ಬಹುಪಾಲು ಮನೆ ಖರ್ಚು, ದಿನಸಿ, ಮಕ್ಕಳ ಸ್ಕೂಲ್ ಫೀಸ್ ಅಂತಲೇ ಹೋಗುತ್ತಿತ್ತು. ಈಗ ನಾವು EMI, ವೆಕೇಷನ್, ಹೊಸ ಸ್ಮಾರ್ಟ್ಫೋನ್, ಆನ್ಲೈನ್ ಕೋರ್ಸ್ಗಳು, ಆರೋಗ್ಯ ವಿಮೆ ಅಂತ ಆ ರೀತಿ ಯೋಚಿಸ್ತೇವೆ. ಈ ಬದಲಾವಣೆ ನಮ್ಮ ಕಣ್ಮುಂದೆನೇ ಆಗಿದೆ. ಹೌದು, ಇದೇ ಆರ್ಥಿಕ ಪರಿವರ್ತನೆ. ಮೊಬೈಲ್ ಫೋನ್, ಟೂರಿಸಂ, ಉತ್ತಮ ಶಿಕ್ಷಣ, ಮನರಂಜನೆ, ಆರೋಗ್ಯ ಇವೆಲ್ಲವೂ GDPಯನ್ನು ಮುಂದಕ್ಕೆ ತಳ್ಳುತ್ತಿರುವ ಆಕಾಂಕ್ಷೆಯ ಇಂಧನ. ಆಕಾಂಕ್ಷೆಯ ಇಂಧನ ಚೆನ್ನಾಗಿದೆ ಈ ಪದ. ಎಂಗೆಲ್ ನಿಯಮ ಇಲ್ಲಿ ಕೇವಲ ಪಠ್ಯಪುಸ್ತಕದ ಸಿದ್ಧಾಂತವಲ್ಲ, ಅದು ಭಾರತದ ಬೆಳವಣಿಗೆಯ ಇಂಜಿನ್ ಆಗಿದೆ. ಸೇವಾ ವಲಯದ ಬೆಳವಣಿಗೆಯಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಈ ಬದಲಾವಣೆ ಆರ್ಥಿಕ ಬೆಳವಣಿಗೆ ಕೇವಲ ಸಂಖ್ಯೆಯಾಗಿ ಉಳಿದಿಲ್ಲ ಎಂಬುದರ ಸಂಕೇತ. ಇದು ಕೇಳಲು ಖುಷಿಯಾಗುತ್ತದೆ. ನಮ್ಮ ದೇಶದ ಆಂತರಿಕ ಶಕ್ತಿ ಗಟ್ಟಿಯಾಗಿದೆ ಎಂದರ್ಥ. ಆದರೆ ನನ್ನ ಮೊದಲಿನ ಪ್ರಶ್ನೆಗೆ ಬರ್ತೀನಿ. ನಮ್ಮ ಆರ್ಥಿಕ ರಥ ಕೇವಲ ದೇಶೀಯ ರಸ್ತೆಯಲ್ಲಿ ಓಡಿದ್ರೆ ಸಾಲದು. ನಮ್ಮ ಸರಕುಗಳನ್ನು ಕೊಂಡುಕೊಳ್ಳಲು ಹೊರಗಿನ ದೇಶಗಳ ಮಾರುಕಟ್ಟೆಗಳು ತೆರೆದಿವೆಯಾ? ಅಥವಾ ಅಲ್ಲಿ ನಮಗೆ ನೋ ಎಂಟ್ರಿ ಬೋರ್ಡ್ ಹಾಕುತ್ತಿದ್ದಾರೆಯಾ? ಇಲ್ಲಿಯೇ ನಾವು ವಾಸ್ತವಕ್ಕೆ ಮರಳಬೇಕು. ದೇಶೀಯವಾಗಿ ಚಿತ್ರಣ ಆಶಾದಾಯಕವಾಗಿದ್ರೂ ಜಾಗತಿಕ ರಂಗದಲ್ಲಿ ಮೋಡಗಳು ಕವಿದಿವೆ. ನೀವು ಹೇಳಿದ ನೋ ಎಂಟ್ರಿ ಬೋರ್ಡಿನ ಹೆಸರು ರಕ್ಷಣಾತ್ಮಕ ನೀತಿ ಅಥವಾ ಪ್ರೊಟೆಕ್ಷನಿಸಂ. ಹೌದು. ಜಾಗತಿಕ ಅರ್ಥನೀತಿ ನಿಧಾನವಾಗುತ್ತಿದ್ದಂತೆ ಹಲವು ದೇಶಗಳು ತಮ್ಮ ಸ್ವಂತ ಉದ್ಯಮಗಳನ್ನು ಕಾಪಾಡಿಕೊಳ್ಳಲು ಬೇರೆ ದೇಶಗಳಿಂದ ಬರುವ ಆಮದುಗಳ ಮೇಲೆ ಹೆಚ್ಚು ಸುಂಕ ಅಂದ್ರೆ ತೆರಿಗೆ ವಿಧಿಸಲು ಪ್ರಾರಂಭಿಸಿವೆ. ಸರಿ. ರಕ್ಷಣಾತ್ಮಕ ನೀತಿ ಅಂದ್ರೆ ನಮ್ಮ ವಸ್ತುಗಳ ಮೇಲೆ ಬೇರೆ ದೇಶಗಳು ಟ್ಯಾಕ್ಸ್ ಹಾಕುವುದು. ಇದು ಸರಳವಾಗಿ ಅರ್ಥವಾಯಿತು. ಆದ್ರೆ ಇದರ ದೊಡ್ಡ ಆಟವೇ ಬೇರೆ ಇರ್ಬೇಕಲ್ಲವೇ? ಇದು ಕೇವಲ ಆರ್ಥಿಕ ಯುದ್ಧವೇ ಅಥವಾ ರಾಜಕೀಯ ಒತ್ತಡದ ತಂತ್ರವೇ? ಇದು ಎರಡೂ ಹೌದು.
ಆರ್ಥಿಕ ಕಾರಣಗಳ ಜೊತೆಗೆ ಒಂದು ಬಲವಾದ ಭೂ-ರಾಜಕೀಯ ಅಂದ್ರೆ ಜಿಯೋಪೊಲಿಟಿಕಲ್ ಆಯಾಮವೂ ಇದೆ. ಉದಾಹರಣೆಗೆ ನಮ್ಮ ಮೂಲಗಳಲ್ಲಿ ಉಲ್ಲೇಖಿಸಿರುವಂತೆ ಅಮೆರಿಕವು ಭಾರತದ ಜವಳಿ ಮತ್ತು ಇಂಜಿನಿಯರಿಂಗ್ ಸರಕುಗಳ ಮೇಲೆ 50% ಸುಂಕ ವಿಧಿಸುವ ಪ್ರಸ್ತಾಪವಿದೆ. 50%? ಹೌದು. ಇದು ಜಾರಿಯಾದರೆ ನಮ್ಮ ರಫ್ತುದಾರರಿಗೆ ದೊಡ್ಡ ಹೊಡೆತ. ನಮ್ಮ ಸರಕುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ವಿಪರೀತ ದುಬಾರಿಯಾಗಿ ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ. ಕೇವಲ ಅಮೆರಿಕ ಮಾತ್ರವೇ ಈ ರೀತಿ ಮಾಡ್ತಿರುವುದಾ ಅಥವಾ ಬೇರೆ ಕಡೆಯಿಂದಲೂ ಇದೇ ರೀತಿಯ ಸವಾಲುಗಳಿವೆ? ಇಲ್ಲ. ಇದು ಒಂದು ಜಾಗತಿಕ ಪ್ರವೃತ್ತಿ. ಮತ್ತೊಂದು ದೊಡ್ಡ ಉದಾಹರಣೆ ಅಂದ್ರೆ ಯುರೋಪಿಯನ್ ಯೂನಿಯನ್ನ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಥವಾ ಸಿಬಿಎಎಂ. ಓಕೆ. ಸರಳವಾಗಿ ಹೇಳುವುದಾದರೆ ಹೆಚ್ಚು ಇನ್ನಾಲವನ್ನು ಹೊರಸೂಸಿ ತಯಾರಿಸಿದ ವಸ್ತುಗಳನ್ನ, ಉದಾಹರಣೆಗೆ ಉಕ್ಕು, ಅಲ್ಯೂಮಿನಿಯಂ, ಇವುಗಳನ್ನ ಯುರೋಪ್ಗೆ ಆಮದು ಮಾಡಿಕೊಂಡ್ರೆ ಅದರ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸುವುದು. ಇದೊಂದು ರೀತಿ ಪರಿಸರ ತೆರಿಗೆ. ಹೌದು. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇದು ದೊಡ್ಡ ಸವಾಲು. ನಮ್ಮ ಉತ್ಪಾದನಾ ಪ್ರಕ್ರಿಯೆಗಳನ್ನು ಪರಿಸರ ಸ್ನೇಹಿಯಾಗಿ ಬದಲಾಯಿಸಿಕೊಳ್ಳಲು ನಮಗೆ ಸಮಯ ಮತ್ತು ಹಣ ಎರಡೂ ಬೇಕು. ಅಲ್ಲಿಯವರೆಗೂ ನಮ್ಮ ರಫ್ತುಗಳಿಗೆ ತೊಂದರೆಯಾಗಬಹುದು. ಹಾಗಾದರೆ ಒಂದೆಡೆ ನಮ್ಮ ದೇಶದ ಜನರು ಹೆಚ್ಚು ಖರ್ಚು ಮಾಡಿ ಆರ್ಥಿಕತೆಗೆ ಚಾಲನೆ ನೀಡುತ್ತಿದ್ದರೆ, ಇನ್ನೊಂದೆಡೆ ನಮ್ಮ ರಫ್ತು ವಲಯವು ಜಾಗತಿಕ ನೀತಿಗಳಿಂದಾಗಿ ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ. ಈ ಎರಡನ್ನೂ ನಾವು ಹೇಗೆ ಸಮತೋಲನ ಮಾಡೋದು? ಇದೇ ಸದ್ಯಕ್ಕೆ ಭಾರತದ ಆರ್ಥಿಕ ನೀತಿ ನಿರೂಪಕರ ಮುಂದಿರುವ ದೊಡ್ಡ ಚಕ್ರವ್ಯೂಹ. ಉತ್ತರ ಸ್ಪಷ್ಟವಾಗಿದೆ. ನಾವು ಕೇವಲ ಒಂದು ಇಂಜಿನ್ ಅಂದ್ರೆ ದೇಶೀಯ ಬಳಕೆ ಮೇಲೆ ಅವಲಂಬಿತರಾಗಲು ಸಾಧ್ಯವಿಲ್ಲ. ರಫ್ತು ಎಂಬ ಎರಡನೇ ಇಂಜಿನ್ ಕೂಡ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡಬೇಕು. ಅದಕ್ಕೇನ್ ಮಾಡ್ಬೇಕು? ಅದಕ್ಕಾಗಿ ನಾವು ಹೊಸ ಮಾರುಕಟ್ಟೆಗಳನ್ನ ಹುಡುಕಬೇಕು, ನಮ್ಮ ರಫ್ತು ಸರಕುಗಳ ಶ್ರೇಣಿಯನ್ನ ವಿಸ್ತರಿಸಬೇಕು ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಮೂಲಕ ನಮ್ಮ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಬೇಕು. ಅದ್ಭುತವಾದ ವಿಶ್ಲೇಷಣೆ. ಹಾಗಾದರೆ ಈ ಸಂಪೂರ್ಣ ಚರ್ಚೆಯನ್ನ ನಮ್ಮ ಪರೀಕ್ಷಾ ಸಿದ್ಧತೆಯ ದೃಷ್ಟಿಯಿಂದ ಒಮ್ಮೆ ಒಟ್ಟುಗೂಡಿಸೋಣ. ಈ ಚರ್ಚೆಯಿಂದ ನಾವು ತೆಗೆದುಕೊಳ್ಳಬೇಕಾದ ಪ್ರಮುಖ ವಿಶ್ಲೇಷಣಾತ್ಮಕ ಅಂಶಗಳು ಯಾವುವು? ಖಂಡಿತ. ಮುಖ್ಯ ಪರೀಕ್ಷೆಯಲ್ಲಿ ಉತ್ತರ ಬರೆಯಲು ಇದು ಬಹಳ ಮುಖ್ಯ. ಮೊದಲನೇದಾಗಿ ಜಿಡಿಪಿ ಸಂಖ್ಯೆಗಳ ಹಿಂದಿನ ಸೂಕ್ಷ್ಮತೆ. ಕೇವಲ 7.4% ಅಂತ ಬರೆಯೋ ಬದಲು ನಾಮಮಾತ್ರದ ಮತ್ತು ನೈಜ ಜಿಡಿಪಿ ನಡುವಿನ ಕಡಿಮೆ ಅಂತರ. ಅಂದ್ರೆ ಆ ಕಡಿಮೆ ಜಿಡಿಪಿ ಡಿಫ್ಲೇಟರ್. ಹೌದು. ಮತ್ತು ಅದರ ಸಂಭಾವ್ಯ ಅರ್ಥಗಳು ಅಂದ್ರೆ ನಿಯಂತ್ರಿತ ಹಣದುಬ್ಬರ, ವಿಎಸ್ ದುರ್ಬಲ ಬೇಡಿಕೆ, ಇದನ್ನು ವಿಶ್ಲೇಷಿಸಬೇಕು. ಸರಿ. ಎರಡನೆಯದು ಬೆಳವಣಿಗೆಯ ಚಾಲಕ ಶಕ್ತಿ. ಭಾರತದ ಆರ್ಥಿಕ ಬೆಳವಣಿಗೆಯು ಪ್ರಸ್ತುತ ಬಳಕೆ ಆಧಾರಿತ ಅಂದ್ರೆ ಕನ್ಸ್ಯೂಮ್ಷನ್ ಲೆಡ್ ಆಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಬೇಕು. HCES ವರದಿಯನ್ನು ಉಲ್ಲೇಖಿಸಿ ಆಕಾಂಕ್ಷೆಯ ವೆಚ್ಚ ಮತ್ತು ಎಂಗೆಲ್ ನಿಯಮದ ಪ್ರಾಯೋಗಿಕ ರೂಪವನ್ನು ವಿವರಿಸಿದರೆ ಉತ್ತರಕ್ಕೆ ಹೆಚ್ಚು ತೂಕ ಬರುತ್ತದೆ. ಮೂರನೆಯದು ಜಾಗತಿಕ ಸವಾಲುಗಳ ಬಗ್ಗೆ. ಹೌದು. ಮೂರನೆಯ ಅಂಶ ಬಾಹ್ಯ ವಲಯದ ಒತ್ತಡಗಳು. ರಕ್ಷಣಾತ್ಮಕ ನೀತಿಯನ್ನು ಕೇವಲ ಒಂದು ಪದವಾಗಿ ಬಳಸದೆ ಯುಎಸ್ ಸುಂಕ ಮತ್ತು ಇಯುನ ಸಿಬಿಐಎಂನಂತಹ ನಿರ್ದಿಷ್ಟ ಉದಾಹರಣೆಗಳನ್ನು ನೀಡಿ ಅದು ಭಾರತದ ರಫ್ತು ವಲಯದ ಮೇಲೆ ಹೇಗೆ ಪರಿಣಾಮ ಬೀಳಬಹುದು ಎಂಬುದನ್ನು ವಿವರಿಸಬೇಕು. ಸರಿ. ಮತ್ತು ಕೊನೆಯದಾಗಿ ಮುಂದಿನ ದಾರಿಯೇನು ಅಂತ? ನಿಖರವಾಗಿ. ನಾಲ್ಕನೆಯದಾಗಿ ಮುಂದಿರುವ ದಾರಿ. ಈ ಸವಾಲುಗಳನ್ನು ಎದುರಿಸಲು ಭಾರತವು ರಫ್ತು ವೈವಿಧ್ಯೀಕರಣ ಮತ್ತು ಹೊಸ ವ್ಯಾಪಾರ ಒಪ್ಪಂದಗಳತ್ತ ಗಮನಹರಿಸುವ ಅಗತ್ಯವಿದೆ ಎಂಬ ಒಂದು ಪರಿಹಾರಾತ್ಮಕ ದೃಷ್ಟಿಕೋನವನ್ನು ನೀಡುವುದು ಮುಖ್ಯ. ಮತ್ತು ಪ್ರಿಲಿಮ್ಸ್ಗೆ ಬೇಕಾದ ಕೆಲವು ಫ್ಯಾಕ್ಟ್ಸ್. ಹೌದು. ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡುವ ಸಂಸ್ಥೆ NSO ಮತ್ತು ಜಿಡಿಪಿ ಲೆಕ್ಕಾಚಾರದ ಆಧಾರ ವರ್ಷ 2011-12 ಈ ಸಂಗತಿಗಳನ್ನು ನೆನಪಿಟ್ಕೊಳ್ಬೇಕು. ಅತ್ಯುತ್ತಮ. ಈ ಚೌಕಟ್ಟು ಭಾರತದ ಬದಲಾಗುತ್ತಿರುವ ಬಳಕೆಯ ಮಾದರಿಗಳು ಮತ್ತು ಜಾಗತಿಕ ವ್ಯಾಪಾರ ಸವಾಲುಗಳ ಹಿನ್ನೆಲೆಯಲ್ಲಿ ಭಾರತದ ಆರ್ಥಿಕ ಪ್ರಗತಿಯನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಎಂಬಂತಹ ಪ್ರಶ್ನೆ ಮಾದರಿಯ ಪ್ರಶ್ನೆಗೆ ಉತ್ತರ ಬರೆಯಲು ಬಹಳ ಸಹಾಯಕ. ಹೌದು. ಇಂದಿನ ಈ ಆಳವಾದ ಚರ್ಚೆಯಲ್ಲಿ ನಾವು ಸಂಖ್ಯೆಗಳ ಆಚೆಗಿನ ಕಥೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ. ಹೌದು. ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣವೇ? ಖಂಡಿತ, ದಯವಿಟ್ಟು. HCES ಸಮೀಕ್ಷೆಯು ಆಕಾಂಕ್ಷೆಯ ವೆಚ್ಚ ಹೆಚ್ಚಳವನ್ನು ತೋರಿಸುತ್ತದೆ. ಇದು ಸಕಾರಾತ್ಮಕ ಬೆಳವಣಿಗೆ. ಆದರೆ ಈ ಬದಲಾವಣೆ ಸಮಾಜದ ಎಲ್ಲಾ ವರ್ಗಗಳಲ್ಲಿ ಅಂದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳು ಹಾಗೂ ಶ್ರೀಮಂತ ಮತ್ತು ಬಡವರ ನಡುವೆ ಸಮಾನವಾಗಿ ಆಗುತ್ತಿದೆಯಾ?
ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಹೊಸ ಬಳಕೆಯ ಮಾದರಿಯ ಹಂಚಿಕೆಯನ್ನು ಭಾರತದ ಬೆಳವಣಿಗೆಯ ನೈಜ ಸ್ವರೂಪದ ಬಗ್ಗೆ ಇನ್ನಷ್ಟು ಆಳವಾದ ಒಳನೋಟಗಳನ್ನು ನೀಡಬಹುದು. ನಮ್ಮ ಬೆಳವಣಿಗೆಯು ಸರ್ವವ್ಯಾಪಿ ಅಂದ್ರೆ ಇನ್ಕ್ಲೂಸಿವ್ ಆಗಿದೆಯೇ ಅಥವಾ ಅದು ಅಸಮಾನತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆಯಾ ಎಂಬುದು ಮುಂದಿನ ಚರ್ಚೆಯ ಅತ್ಯಂತ ನಿರ್ಣಾಯಕ ವಿಷಯವಾಗಬಹುದು. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.